ನಮಸ್ಕಾರ. ಭಾಗ ಮೂರನ್ನು ಮತ್ತೆ ಮುಂದುವರಿಸ್ತೀವಿ. ಕಳೆದ ಭಾಗ 2ರಲ್ಲಿ ಗುರು ಪುಟ್ಟರಾಜರ ಮಠಕ್ಕೆ ಹೋಗಿದ್ದರು. ಹಾಗೆ ಆ ಒಂದು ಸಂದರ್ಭದಲ್ಲಿ ಅಜ್ಜಾರು ಒಂದು ಮಗುವನ್ನ ಆಡಿಸ್ಕೊತ ಕುಂತಿದ್ರು ಅಂತ ಹೇಳಿದರು. ಆ ಲೆಟ್ರ್ ತೊಗೊಂಡು ಹೋದ್ರಲ್ಲ, ಹೋಗಿ ಅಜ್ಜಾರ ಕೈ ಕೊಟ್ಟರು ಇಲ್ಲ ಮ್ಯಾನೇಜರ್ ಕೈ ಕೊಟ್ಟರು? ಇಲ್ಲ ರೀ, ನಾವು ಹೋಗಿ ನಮಗೆ ಅಜ್ಜರ ಬಗ್ಗೆ ಮಠದ ಬಗ್ಗೆ ನಮಗೆ ಗೊತ್ತಿರಲಿಲ್ಲ. ನಾನು ನನ್ನ ಜೊತೆ ಈಶಾಪ್ರಭು ಅಂತೇಳಿ ಅವ್ರು ಹಿನ್ನೆಲೆ ಆಡ್ತಿದ್ರು. ಆ ಹುಡುಗ ಅವನು ಅಲ್ಲಿ ಕಲ್ಯಾಣ ಅಂತ ನನ್ನ ಜೊತೆಗೆ ಬಂದರು. ಆಗ ಅಜ್ಜವರು ಒಂದು ಮಗುನ ಕರ್ಕೊಂಡು ಶಿವಲಿಂಗ ಶಾಸ್ತ್ರಿ ನಿಂತ್ಕೊಂಡಿದ್ರು, ಅವ್ರು ಕುಂತಿದ್ರು. ನಾನು ಹೋಗಿ ಇಲ್ಲಿ ಪುಟ್ಟರಾಜ ಅಜ್ಜಾರ್ ಅಂದರೆ ಯಾರ್ರೀ ಅಂತ ಕೇಳಿಬಿಟ್ಟೆ. ಗೊತ್ತಿಲ್ಲ ರೀ, ಕೇಳಿದೆ. ಅಜ್ಜಾರು ನಗ ಕತ್ತಿಬಿಟ್ರು. ಅಲ್ಲಿ ನಗ ಕತ್ತಿದಗಳಿಗೆ ಶಿವಲಿಂಗ ಶಾಸ್ತ್ರಿಗಳು ಅವರು ನಕ್ಕರು. ಗುರುಗಳು ಇವರೇ ಯಾವರಪ್ಪ ಅಂತ ಕೇಳಿದರು. ಯಾರು? ಶಿವಲಿಂಗ ಶಾಸ್ತ್ರಿಗಳು. ಕೇಳಿದಗಳಿಗೆ ಹಿಂಗೆ ಗುರುಗಳೇ, ನಮಗೆ ಜೂನಿಯರ್ ರಾಜ್ಕುಮಾರ್ ಅಶೋಕ್ ಬಸ್ತಿ ಅವರು ನಮಗೊಂದು ಲೆಟ್ರ್ ಕೊಟ್ಟಾರ್ರಿ, ನಿಮ್ಮದು ಮಠದ ಕಂಪ್ನಿ ಇದೆ ಅಂತೆ, ಪುರುಷರೇ ಸ್ತ್ರೀಪಾಡ್ ಮಾಡೋಂಥ ಕಂಪ್ನಿ ಅಂತೆ, ಅದಕ್ಕೆ ಆ ಕಂಪ್ನಿಯಲ್ಲಿ ನಾನು ಸೇವಾ ಮಾಡೋಕ್ಕೆ ಬಂದೀನಿ ರೀ ಅಂತ ಹೇಳಿದೆ. ನಗ ಕತ್ತಿರು ಅವರು ಅಜ್ಜವರು. ನಗ ಕತ್ತಿದಗಳಿಗೆ ಯಾವೂರು ಅಂತ ಕೇಳಿದರು. ಹಿಂಗ್ರಿ ಅಪ್ಪಾರ ಅಂತಂದ್ರು. ಇವರೇ ಅಜ್ಜಾರ ಅಂದಗಳಿಗೆ ಅವಾಗ ನಾವು ಸಾಷ್ಟಾಂಗಾಗಿ ನಮಸ್ಕಾರ ಮಾಡಿದ್ವಿ ರೀ. ನಕ್ಕದಗಳಿಗೆ ಚಲೋ ಆಯ್ತು, ಪ್ರಸಾದ ಮಾಡಿದಿರಿ ಅಂತ ಕೇಳಿದ್ರು ಅಜ್ಜವರು. ಮಾಡಿವ್ರಿ ಗುರುಗಳೇ ಅಂದರು. ಏನು ಮಾಡ್ತೀರಿ ನೀವು? ಒಂದು ಡ್ಯಾನ್ಸ್ ಮಾಡ್ತೀನಿ. ಡ್ಯಾನ್ಸ್ ಮಾಡ್ತೀಯ? ಹಂಗಾದ್ರೆ ಈಗ ನಮ್ಮ ಮುಂದೆ ಮಾಡ್ತೀಯನಂತ ಕೇಳಿದ್ರು. ಮಾಡ್ತೀನಿ ರೀ ಅಜ್ಜಾರ ಅಂತಂದೆ. ಅಂದಗಳಿಗೆ ಆಗ ಟೇಪ್ ರಿಕಾರ್ಡ್ ತರಿಸಿಬಿಟ್ರು ಒಬ್ಬರ ಕಡೆ. ಯಾವ ಡ್ಯಾನ್ಸ್ ಮಾಡ್ತೀರಿ? ಅಜ್ಜರ ನಾನು ರಾಜ್ಕುಮಾರ್ ಚಿತ್ರಗಳಿಗೆ ಡ್ಯಾನ್ಸ್ ಮಾಡ್ತೀನಿ. ಬೇಡ, ತಬಲಕ್ಕೆ ಅದಕ್ಕೆ ಕುಣಿಬೇಕಿಲ್ಲಿ ಅಂತಂದ್ರು ಅವರು. ಆಯ್ತು ರೀ, ಅದಕ್ಕೂ ಕುಣಿತೀನಿ ಅಂದೆ. ಯಾಕಂದರೆ ನಮ್ಗೆ ಮಾಂತಾಯಿ ತಾತನವರು ಇಲ್ಲಿ ಪ್ರಾಕ್ಟೀಸ್ಗೆ ಹೋಗ್ಬೇಕಾದ್ರೆ ತಬಲಾ ಪೆಟ್ಟಿಗೆ ಎಲ್ಲ ಇಟ್ಕೊಂಡೆ ನಿಮಗೆ ಇಲ್ಲಿ ಪ್ರಾಕ್ಟೀಸ್ ಮಾಡಿಸಿದ್ರು. ಆಯ್ತು ರೀ ಅಂತಂದೆ. ಆಗ ಅವರು ಒಂದು ಟೇಪ್ ರಿಕಾರ್ಡ್ ಹಚ್ಚಿ ಡ್ಯಾನ್ಸ್ ಮಾಡಿಸಿದ್ರು ಮತ್ತು ತಬಲಕ್ಕೂ ಕುಣಿಸಿದ್ರು. ಈ ಅಡ್ಡಿ ಎಲ್ಲ ಚೆನ್ನಾಗಿ ಮಾಡ್ತಾರಪ್ಪ ಹುಡುಗ. ಎಲ್ಲರೂ ಇಲ್ಲ ರೀ, ಭಾಳ ಸೊಂಟ ಒಳಸ್ತಾನ, ಭಾಳ ಚಂದ ಸೊಂಟ ಒಳಸ್ತಾನ ಹುಡುಗರು ಎಲ್ಲರೂ. ಅಲ್ಲಿ ಅವ್ರ ಶಾಸ್ತ್ರಗಳು ದೊಡ್ಡ ಶಾಸ್ತ್ರಗಳು ಇದ್ರಿ. ಇವತ್ತೇ ಹೋಗಿ ಕಂಪ್ನಿಯಾಗ ಡ್ಯಾನ್ಸ್ ಮಾಡಬೇಕು ಅಂದ್ರಿ. ಅಂದಾಗ ನನಗೆ ಅವಾಗ ನರೇಗಲ್ಲಲ್ಲಿ ಕ್ಯಾಂಪ್ ಇತ್ತು. ಆ ಕ್ಯಾಂಪ್ ಕೇವಲ 2 ದಿನ ಇತ್ತು ರೀ ನಾಟಕ. ಇರ್ಪಾಕ್ಷಾಗಿ ಲೆಟರ್ ಕಳಿಸಿ ಇಡ್ಕಿ ಮಠ ಅಪ್ಪರ ಹತ್ರ ಕಳಿಸಿದ್ರು ನನ್ನ. ಅವ್ರ ಹುಡುಗರಿಗೆ ಬಸ್ ಚಾರ್ಜ್ ಕೊಟ್ಟು ನರೇಗಲ್ಲಕ್ಕೆ ಕಳಿಸಂತ ಹೇಳಿ ಕಳಿಸಿದ್ರು. ನಾವು ಹೋಗಿ ಇಡ್ಕಿ ಮಠ ಅಜ್ಜರು ಅವಾಗ 10 ರೂಪಾಯಿ ಕೊಟ್ಟರು. 5 ರೂಪಾಯಿ ಬಸ್ ಚಾರ್ಜ್ ರೀ. ಇಬ್ಬರ ನಡುವೆ 10 ರೂಪಾಯಿ ಕೊಟ್ಟರು. ಒಂದು ಲೆಟ್ರ್ ಬರ್ಕೊಟ್ರು ಕಂಪ್ನಿಗೆ ಕಟ್ಕೊಂಡು. ನಾನು ಬಂದು ಪ್ರಥಮವಾಗಿ ಅಜ್ಜಾರ್ ಕಂಪ್ನಿಯಲ್ಲಿ ಆ ಲೆಟ್ರ್ ನೋಡಿದ ತಕ್ಷಣ ಇವತ್ತೇ ಮಾಡು ಅಂತೇಳಿ ಇರ್ಪಾಕ್ ಸ್ವಾಮಿಗಳು ಮ್ಯಾನೇಜರ್, ಬೆನಾಳದವರು. ಅವರು ಮ್ಯಾನೇಜರ್. ಇವತ್ತೇ ಮಾಡಿಬಿಡ್ತಮ್ಮ ನೀನು ಅಂತಂದರು. ಆಯ್ತು ಗುರುಗಳೇ ಮಾಡ್ತಂತ ಅವ್ರು ಡ್ಯಾನ್ಸ್ ಮಾಡಿದೆ. ನನ್ನ ಡ್ಯಾನ್ಸ್ ನೋಡಿ ಇಡೀ ನರೇಗಾಲ ಜನತೆ ಏನು ಚಂದ ಮಾಡ್ತಾನ್ರಿ, 2 ದಿನ ಹೆಚ್ಚಿಗೆ ಮಾಡಿಸ್ರಿ ಅಂತ 2 ದಿನ ಕ್ಯಾಂಪ್ ಕ್ಲೋಸ್ ಇದ್ದದ್ದು 5 ದಿನ ಮಾಡಿದ್ರಿ. ನಾಟಕ ಯಾವುದಿತ್ತು? ಬಸ್ ಕಂಡಕ್ಟರ್. ಅವತ್ತು ಸಿನಿಮಾ ನಟರು BK ಶಂಕರ್ ಅವರು ಕಂಡಕ್ಟರ್ ಪಾತ್ರಕ್ಕಿದ್ರು. ಇದ್ರು. ಡ್ಯಾನ್ಸ್ ಮಾಡಿದೆ. 5 ದಿನ ಆಯ್ತು. 5 ದಿನ ಮುಗಿಸ್ಕೊಂಡು ಏನು ಮಾಡ್ತೀವಿ ಏನಿಲ್ಲ ಅಂತ ಎಲ್ಲ ವಿಚಾರ ಮಾಡಿದ್ರು ನನ್ನ ಮ್ಯಾನೇಜರ್. ಹಿಂಗ್ರಿ ನಾನೀಗ ಬರ್ತಿ ಏನು ಅಂದ್ರೆ, ಇಲ್ಲ ರೀ ನಾನೀಗ ಸದ್ಯಕ್ಕೆ ಬರೋದಿಲ್ಲ, ಸ್ವಲ್ಪ ದಿನ ನಾನು ಯಾವಾಗಾದ್ರೂ ಟೈಮ್ ಸಿಕ್ಕಾಗ ಬಂದು ನಮ್ಮ ಮನೆಗೆ ಕೇಳ್ಕೊಂಬರ್ತೀನಿ ಅಂತ ನಾನು ಮರಳಿ ಬಂದೆ. ಅಂದ್ರೆ 5 ದಿನ ಪಾತ್ರ ಡ್ಯಾನ್ಸ್ ಮಾಡಿ ವಾಪಸ್ಸು ಮಠಕ್ಕೆ ಬಂದೆ ರೀ. ಮಠಕ್ಕೆ ಬಂದಗಳಿಗೆ ಅಲ್ಲಿ ಅಜ್ಜಾರ ಮುಂದೆ ನಾವು ಊರಿಗೆ ಹೋಗಿ, ಇಲ್ಲ ಇಲ್ಲಿ ಒಂದು 3 ತಿಂಗಳು ಇರು, ಊರಿಗೆ ಯಾಕೆ ಹೋಗ್ತಿದ್ದಿ ಇರು ಅಂತೇಳಿ ಅಲ್ಲೇ 3 ತಿಂಗಳು ಮಠದಾಗ ಇಡ್ಸ್ಕೊಂಡ್ರಿ. 3 ತಿಂಗಳ ಸ್ಕೂಲ್ ರಜೆ ಇದ್ದು ಅವು ಲೆಟ್ರ್ ಬರೆಯೋವಿದ್ರು. ಊರಿಗೆ ಲೆಟ್ರ್ ಬರೆದು ಹಾಕಿದ್ರೆ, ಹಿಂಗೆ ಪುಟ್ಟರಾಜ ಅಜ್ಜಾರ ಮಠಕ್ಕೆ ಬಂದೀನಿ, ನಮ್ಮ ಮಠದಲ್ಲಿ ಇದ್ದೀನಿ, ಇಲ್ಲೆಲ್ಲ ಚೆನ್ನಾಗೈತೆ, ನೀವು ನನ್ನ ಬಗ್ಗೆ ಯೋಚನೆ ಮಾಡಬೇಡ್ರಿ, ನಾನು ಸಂಗೀತ ಕಲಿತೀನಿ ಅಂತೇಳಿ ಲೆಟ್ರ್ ಬರೆದೆ. ಸಂಗೀತ ಕಲಿತೀನಿ ಅಂದ್ರೆ ಅವ್ರಿಗೆ ಖುಷಿ ಆಯಿತು. ಡ್ಯಾನ್ಸ್ ಬಿಟ್ಟನ ಸಂಗೀತ ಕಲಿತೀನಿ ಆಯ್ತು ಅಂತ ಹೇಳಿ 3 ತಿಂಗಳಾಯ್ತು. 3 ತಿಂಗಳ ನಂತರ ಊರಿಗೆ ಹೋದೆ. ಊರಿಗೆ ಹೋದ್ಮೇಲೆ ಇವರು ಮಾಗಡಿ ಕ್ಯಾಂಪ್ ಮಾಡಿದ್ರಿ. ಯಾರು? ಇರ್ಪಾಕ್ಷ ಅಜ್ಜಾರು. ಮಾಗಡಿ ಕ್ಯಾಂಪ್ ಆದಾಗ ನನ್ನ ಸೀದಾ ಊರಿಗೆ ಕರೆಯಕ್ಕೆ ಬಂದರು. ಕರೆಯಕ್ಕೆ ಬಂದು ಅಜ್ಜರು ನಮ್ಮ ಅವ್ರ ಮುಂದೆ ಎಲ್ಲ ಹೇಳಿದರು, ಹಿಂಗಮ್ಮ ಕರ್ಕೊಂಡು ಹೋಗ್ತೀನಿ, ಮತ್ತು ಕರ್ಕೊಂಬರ್ತಿನಲ್ಲಿ ಸೇವೆ ಮಾಡಬೇಕು, ನಿಮ್ಮ ಮನೆತನಕ್ಕೆ ಒಳ್ಳೆಯದು, ನಿಮ್ಮ ಮನೆತನ ಯಾವತ್ತು ಶಾಶ್ವತವಾಗಿ ಜಯದಿಂದ ಇರ್ತೈತೆ, ಕಳಿಸ್ಕೊಡ್ರಿ ಅಂತೇಳಿ ಇರ್ಪಾಕ್ಷ ಅಜ್ಜಾರು ಕರ್ಕೊಂಡು ಬಂದ್ರಿ ಮಾಗಡಿಗೆ. ಅಲ್ಲಿ 3 ತಿಂಗಳಿಂದ ಕರ್ಕೊಂಬಂದವರು 6 ತಿಂಗಳ ಕ್ಯಾಂಪಲ್ಲಿ ಅಲ್ಲಿ ನಾಟಕ. ನಾನು ಪ್ರತಿಯೊಂದು ನಾಟಕದಾಗ ಡ್ಯಾನ್ಸ್ ಇಲ್ದಾಗ ಕೇಳ್ತಿರ್ಲಿಲ್ಲ. ಊರಾಗ ಜನ ವಿಜಯಾನಂದ್ ಅವರು ಡ್ಯಾನ್ಸ್ ಬೇಕು ಮಾಗಡಿ ಜನತೆ. ಇನ್ನೂ ಇದುವರೆಗಾದರೂ ನನ್ನ ಡ್ಯಾನ್ಸ್ ನೆನಪು ಮಾಡ್ತಾರೆ ನೋಡ್ರಿ ಅಲ್ಲಿ.
ಹಳೆ ಮುದುಕರ್ಲಿದ್ದು ಹಿಡಿದು ಸಣ್ಣ ಸಣ್ಣ ಅವತ್ತಿನವ್ರು ಇವತ್ತು ಮುದುಕರಾಗ್ಯಾರ್ರಿ ಅವರೆಲ್ಲ ಮಾಡ್ತಾರೆ. ಆಮೇಲೆ ಆಗ ಮಧ್ಯೆ ಹೆಂಗೆ ಇದ್ದವರು ಈಗ ಮಧ್ಯೆ ಹೆಂಗೆ ವಯಸ್ಸಿಗೆ ಬಂದಾರಲ್ರ ಅವರೆಲ್ಲ ನೆನಪು ಮಾಡ್ತಾರ್ರಿ. ಏನ್ ಡ್ಯಾನ್ಸ್ ಅಪ್ಪ ನಿಂದು ನಾವು ನೋಡಿ. ಆಮೇಲೆ ಡಾನ್ಸು ಅಂತಂದ್ರೆ ನಿನ್ನ ಸಣ್ಣ ವಯಸ್ಸಿನಾಗಿನ ಡಾನ್ಸ್ ನಾನು ನೋಡಿಲ್ಲ ರೀ ನೋಡಿಲ್ಲ. ಯಾಕಂದ್ರೆ 2006 ನನಗೆ ಗೊತ್ತಿಲ್ಲ. ನೀವು ಗೊತ್ತಿಲ್ಲ 20 ವರ್ಷ ಆಯ್ತು ನನಗೆ ನಿಮ್ಗೆ ಪರಿಚಯ ಆಗಿ. ನಾನು ಡಾನ್ಸರ್ ಅಂತಂದ್ರೆ ಒಳ್ಳೆ ಒಪ್ಕೊಳ್ತಕ್ಕಂಥ ಡಾನ್ಸರ್ ಅಂತಂದ್ರೆ ಚಚಡಿ ಮಂಜು ಅವ್ರು ನಮ್ಮ ಕಂಪ್ನಿಯಲ್ಲಿ ಕೇವಲ 6 ತಿಂಗಳು ಇದ್ರಿ. ಹೌದಲ್ಲ? ಅಷ್ಟೇ. ಅಲ್ಲಲ್ಲ, ಚಚಡಿ ಮಂಜು ಅವರು ಬಂದದ್ದು ನಾನು ನಿಮ್ಮ ಕಂಪ್ನಿಯಾಗ ನೋಡಿಲ್ಲ, ಅಮೇಚೂರ್ದಾಗ ನೋಡಿಲ್ಲ. ಅಮೇಚೂರ ನೀವು ನೋಡಿರಿ, ನಮಗೆ ಅಷ್ಟೊಂದು ಗೊತ್ತಿಲ್ಲ ಗುರುಗಳೇ. ಅವ್ರು ಅಮೇಚೂರ್ ನಮ್ಮ ಕಂಪ್ನಿಯಲ್ಲಿ ಬಾಬು ಕರ್ಕೊಂಡ್ ಬಂದಿದ್ದ 6 ತಿಂಗಳು ಇಟ್ಕೊಂಡಿದ್ರು. ನಿಮ್ಮ ಕಂಪ್ನಿ ಒಳಗೆ ಇದ್ದ ಅನ್ನೋದೇ ನನಗೆ ಗೊತ್ತಿಲ್ಲ. ಈಗ ನೀವು ಹೇಳಿದ 6 ತಿಂಗಳು ಇದ್ರಿ. ಹೌದಲ್ಲ? ನಾನು ಡ್ಯಾನ್ಸ್ ಮಾಡಿದೆ. ಒಳ್ಳೆ ಡ್ಯಾನ್ಸರು, ಒಳ್ಳೆ ಸುಂದರ, ಬಹಳ ಚೆಲುವೆ. ಆಮೇಲೆ ಹೇಳಿ ಮಾಡಿಸಂತ ಸ್ತ್ರೀ ಪಾತ್ರ. ಅದನ್ನೆಲ್ಲ ಮರೆಸಿದವರು, ಎಲ್ಲ ಡ್ಯಾನ್ಸ್ಗಳಿಗೆ ಮರೆಸಿದವರು ಈಗಿನ ಕಾಲದಲ್ಲಿ ಮೌನೀಶ್ ಕಲ್ಲೊಳ್ಳಿ. ಹೌದಲ್ಲ? ಅದ್ಭುತ ಡ್ಯಾನ್ಸರ್ ಈಗ ಅದಾರ್ರಿ. ಒಳ್ಳೆ ರಕ್ತರಾತ್ರಿ ನಾಟಕದಲ್ಲಿ ಪ್ರತಿಯೊಂದು ಡ್ಯಾನ್ಸ್ ಈಗ ಅವರು ಫೇಮಸ್ ರೀ. ಅವರು ಒಂದು ಸೊಬಗು ವಯ್ಯಾರ ಅವ್ರು ಇದು ಡ್ಯಾನ್ಸ್ ಮೌನೇಶ್ ಕಲ್ಲೊಳ್ಳಿ. ಮತ್ತೆ ಯಾರ್ಯಾರಿದ್ರು ಒಳ್ಳೊಳ್ಳೆ ಡ್ಯಾನ್ಸರ್ಸ್ ನಮ್ಮಲ್ಲಿ ಇದ್ದಾಗ ರೀ? ನಾವು ಕಂಪನಿಯಲ್ಲಿ ಇದ್ದಾಗ ಮುರುಳಿ ಒಳ್ಳೆ ಡ್ಯಾನ್ಸರ್ ರೀ ನಾನು ನೋಡಿದ್ದು. ನಾನು ಮುರುಳಿ ಅವರು ಕ್ಲಾಸಿಕಲ್ ಎಲ್ಲ ಕಲ್ತಿದ್ರು ಅವರು, ಬಟ್ ನಾವು ಕಲ್ತಿರ್ಲಿಲ್ಲ. ಅವ್ರು ಕಲ್ತವ್ರು. ಆಮೇಲೆ ಅವ್ರನ್ನ ಬಿಟ್ರೆ ನಾನು ಬಾಬಣ್ಣನ ನೋಡಿದೆ. ಬಾಬಣ್ಣನ ಬಿಟ್ರೆ ನೀವು ಹೇಳಿದ್ರಲ್ಲ ಚಚಡಿ ಮಂಜು, ಅವ್ರನ್ನ ನೋಡಿದೆ. ಅವ್ರನ್ನ ಬಿಟ್ರೆ ಮೌನೇಶ್ ಯಾರು? ಮೌನೇಶ್ ಕಲ್ಲೊಳ್ಳಿ ಅಂತ ಹರಪನಹಳ್ಳಿ ತಾಲೂಕು. ಪೌರಾಣಿಕ ನಾಟಕ. ಹೌದೌದು. ಅವರು ಒಂದು 10-12 ವರ್ಷ ಅಜ್ಜಾರ್ ಕಂಬಳ ಸೇವೆ ಮಾಡಿದ್ರು, ಇನ್ನೂ ಮಾಡ್ತಾ ಇದ್ದಾರೆ. ಹೌದಲ್ಲ? ಹೌದು. ಇಲ್ಲ ನಾನು ನೋಡಿನ ಅವರು ಪೌರಾಣಿಕ ನಾಟಕ. ಹೌದೌದು. ಬಹಳ ಚಂದ. ಏನ್ರಿ ಸನಾದಿ ಅಪ್ಪಣ್ಣ ಡ್ಯಾನ್ಸು, ಗುರು ಶಿಷ್ಯರು ಡ್ಯಾನ್ಸು, ಅದ್ಭುತ ವೈಭವ ಡ್ಯಾನ್ಸ್. ಎತ್ತರ ಹುಡುಗ. ಇನ್ನು ನಾವು ವೃತ್ತಿ ರಂಗಭೂಮಿಗೆ ಬಂದು 20 ವರ್ಷ ಆದ್ರೂ ಇನ್ನೂ ಸಣ್ಣ ಹುಡುಗನ ತರನೇ ಅದಾರ. ಇನ್ನೂ ಸಣ್ಣ ಏಜ್ ಕಂಡಂಗೆ ಕಾಣ್ತಾರೆ. ಪರ್ಸನಲ್ ಹಂಗೆ ಉಳಿಸ್ಕೊಂಡಿದ್ದಾರೆ. ಒಳ್ಳೆ ಅದ್ಭುತ ಡ್ಯಾನ್ಸರ್. ಒಳ್ಳೆ ಡ್ಯಾನ್ಸ್. ಅವ್ರನ್ನ ಕಂಡೇರಿ. ಅವ್ರು ಕಂಡ ಮೇಲೆ ನಾನು ಮತ್ತೆ ಡ್ಯಾನ್ಸರ್ ಸ್ತ್ರೀ ಪಾತ್ರ ಮಾಡಿದೊಳಗೆ ನಾವು ಸರ್ವಿಸ್ಗೆ ಬಂದಾಗ ಜೂನಿಯರ್ ಪೂಜಾ ಗಾಂಧಿ ಅಂತೇಳಿ ಜಗದೀಶ್ ಮಾಂಬಳ್ಳಿ ಅವರು ಒಳ್ಳೆ ಡ್ಯಾನ್ಸ್, ಒಳ್ಳೆ ನೃತ್ಯ ಮಾಡಿದರು. ಅವರು ನಮ್ಮ ಅಜ್ಜರ್ ಕಂಪನಿ ಕೆಲವೊಂದು ದಿನ ಒಳ್ಳೆ ಡ್ಯಾನ್ಸ್ ಮಾಡಿ ಹೆಸರು ತಂದುಕೊಂಡ್ರಿ. ಆಮೇಲೆ ಹ್ಞೂ ರೀ, ಅಜ್ಜರ ಕಂಪ್ನಿ ಬಗ್ಗೆ ಮತ್ತೆ ಭಾಗ 4ರಲ್ಲಿ ಮಾತಾಡೋಣ ಅಂತ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಭಾಗ 3. ನಮಸ್ಕಾರ.